ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಏನೇನೋ ಕಿವಿಗೆಲ್ಲ ಹಾಕೊಳ್ಳೋ ಥರ ಹೋಯ್ತು, ಮೈಕ್ದು ಅದು ಇದು ಎಲ್ಲ ಇಶ್ಯೂ. ಬಟ್ ಯೂಟ್ಯೂಬ್ ವೀಡಿಯೋಸ್ ಮಾಡೋದೆಲ್ಲ ಅಷ್ಟು ಈಸಿ ಅಲ್ಲ. ಬಟ್ ಇಟ್ಸ್ ಓಕೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ ಮಿ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಇದು ವಾಲ್ಯೂಮ್ ಪ್ರೊಫೈಲಲ್ಲಿ ಸೀರೀಸ್ 2 ಅಂದ್ಕೊಳ್ಳಿ, ವಿತ್ ಸೇಮ್ ಲೈವ್ ಟ್ರೇಡ್ಸ್ ವಿತ್ P&Ls ನಿಮ್ಮ ಮುಂದೆ ಇರ್ತೀನಿ. ಸೊ ಯೂಶ್ವಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ ಕಮ್ಮಿ ಲಾಟ್ ಹೋಗಿನೇ ನಾನು ನಿಮಗೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಯಾಕಂದರೆ ಜಾಸ್ತಿ ಲಾಟ್ ಹೋಗ್ತಾ ಇದ್ದಂಗೂ ನೀವುಗಳು ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ನೀವು ಜಾಸ್ತಿ ಲಾಟ್ ಹಾಕಬೇಕು ಅಂತ ನಿಮಗೂ ಅನಿಸ್ಬೋದು. ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ಟ್ರೇಡ್ ಇದು. ಎಂಥ ತಪ್ಪು ಮಾಡಿಬಿಟ್ಟೆ ಅಂದರೆ ಟ್ರೈಲಿಂಗಲ್ಲಿ ತಪ್ಪು ಮಾಡಿಬಿಟ್ಟೆ ನಾನು. TP ತನಕ ಹಿಡಿಯೋಣ ಅಂತಿದ್ದೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಟ್ರೈಲಿಂಗಿಗೆ ತಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಇಲ್ಲಿ ನೋಡ್ಬೋದು. ಸೊ ಐ ಥಿಂಕ್ ಒಂದೇ ಒಂದು ನಿಮಿಷ ಕಾಣಿಸ್ತಾ ಇರ್ಬೋದಲ್ಲ ಇವತ್ತಿಂದು. $203 ಒಂದು $230. ಓಕೆನಾ. ಸೇಮ್ ಬೈ ಟ್ರೇಡೆ, ಸೇಮ್ TP SL ಎಲ್ಲ ಇಟ್ಟಿದೆ. TP 5000 ಇಟ್ಟಿದೆ. ಎಕ್ಸಾಕ್ಟ್ಲಿ ಹಿಟ್ ಆಗೋಯ್ತು ಟ್ರಯಲಿಂಗು SL. ಬಟ್ ಇಟ್ಸ್ ಓಕೆ, ನೋ ಇಶ್ಯೂಸ್, ಬೇಜಾರೇನಿಲ್ಲ. ಆಮೇಲೆ ಇದು ರಿಯಲ್ ಅಕೌಂಟು. ಓಕೆನಾ. ಸೊ ನಾನು ಇಲ್ಲಿ ಒಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೈಕಾಲಜಿನ ಹೇಗೆ ಇಂಪ್ರೂವ್ ಮಾಡ್ಕೋತೀನಿ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ನಂದು ಇಲ್ಲೊಂದು ಅಕೌಂಟ್ ಇದೆ, ಕಾಣಿಸ್ತಾ ಇದೆಯಾ? ಆ್ಯಂಡ್ ಇಲ್ಲೊಂದು ಅಕೌಂಟ್ ಇದೆ. ಸೊ ಏನು ಮಾಡ್ತೀನಿ ಅಂದರೆ, ಇದನ್ನ ಕ್ಯಾಪಿಟಲ್ ಶುರು ಮಾಡೋದು 2 lakhs. ಸೊ ಎವ್ರಿ ಡೇ ನಾನು ಏನು ಮಾಡ್ತೀನಿ, ಈಗ ಫಸ್ಟ್ ಟ್ರೇಡು 203 ಅಂದರೆ ಇಷ್ಟಿದೆ ಅಂದ್ಕೊಳ್ಳೋಣ. ಈ ಒಂದು 203ನ ಇಲ್ಲಿಗೆ ಮೂವ್ ಮಾಡ್ತೀನಿ. ನೆಕ್ಸ್ಟು ಈ ಕ್ಯಾಪಿಟಲ್ನ ನಾನು ಪ್ರೊಟೆಕ್ಟ್ ಮಾಡ್ಕೋತೀನಿ. ಈ ಅಕೌಂಟಲ್ಲಿ ಟ್ರೇಡ್ ಮಾಡ್ತೀನಿ $203 ಅದನ್ನು ಎವ್ರಿ ಡೇ ಟಾರ್ಗೆಟು $500 ಈ ಥರ. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಸ್ಟಾಪ್ ಲಾಸ್ನ ಜಾಸ್ತಿ ಮಾಡೋದಾಗಿರ್ಬೋದು, ಆರ್ ಲಾಟ್ ಸೈಜ್ನ ಜಾಸ್ತಿ ಮಾಡೋದಾಗಿರ್ಬೋದು. ಈ ಥರ ಮೈಂಡಿಗೆ ಅದು ಒಂಥರ ನಮಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸೈಕಾಲಜಿನ ಇಂಪ್ರೂವ್ ಮಾಡ್ಕೋಬೇಕು ನಾವು. ಅಂದರೆ ವಿನೋ ನಾವು ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಂಗ್ ಮೂವ್ ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ ಅದನ್ನು. ಸೊ ನಾನು ಆ ರಾಂಗ್ ಮೂವ್ ಮಾಡಬಾರ್ದು ಅಂತಲೇ ಮೈಂಡನ್ನ ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂತಾನೆ ಈ ಥರ ಮಾಡೋದು. ಸೊ ಈ 203ನ ಇಲ್ಲಿಗೆ ಮೂವ್ ಮಾಡ್ಕೋತೀನಿ. ಏನು ಇನಿಷಿಯಲ್ ಕ್ಯಾಪಿಟಲ್ ಇರುತ್ತೆ ಎವ್ರಿ ಡೇ 2 lakhs ಸೇಫ್ ಆಗುತ್ತೆ. ಸೊ ಒಂದು ಟ್ರೇಡ್ ತೊಗೋತೀನಿ ಎವ್ರಿ ಡೇ ಬೆಳಗ್ಗೆ. ಇನ್ ಕೇಸ್ ಎವ್ರಿ ಡೇ ಟಾರ್ಗೆಟ್ $500 ಆಗಿರುತ್ತೆ. ಒಂದೇ ಟ್ರೇಡಲ್ಲಿ ಹೋದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಓಕೆನಾ. ಸೊ ದಟ್ ನೋ ಅಕೌಂಟ್ ಸೆಟ್ಟಾ ಏನು ಈ ಥರ ಆಗೋಯ್ತು ಸಡನ್ನಾಗಿ. ಓಕೆ ಇಂಟರ್ನೆಟ್ ಕನೆಕ್ಷನ್ ಹೋಗಿದೆ. ಸೊ ದಟ್ಸ್ ವೈ. ಓಕೆನಾ. ಸೊ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಟ್ರೇಡನ್ನು. ಆ್ಯಂಡ್ ವಿತ್ ಯಾಕೆ ತೊಗೊಂಡೆ, ವಾಲ್ಯೂಮ್ ಪ್ರೊಫೈಲ್ನ ಹೇಗೆ ಯೂಸ್ ಮಾಡಿದೆ, ಎವ್ರಿ ಡೇ ವಾಲ್ಯೂಮ್ ಪ್ರೊಫೈಲ್. ನನಗೆ ಇನ್ನೂ ಅದೇ ಕ್ವಶನ್ಸ್ ಬರ್ತಾ ಇದೆ, ಬ್ರೋ ವಾಲ್ಯೂಮ್ ಪ್ರೊಫೈಲು ಹೆಂಗೆ ಹಾಕೋದು ಹೇಳಿ ಬ್ರೋ. ಆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಇನ್ನೂ ಎಷ್ಟು ಸತಿ ಹೇಳಿ ಗುರು, ನನಗಂತೂ ಗೊತ್ತಾಗ್ತಾ ಇಲ್ಲ. TPಗೆ ಹೋಗ್ತಾ ಇದೆ ಕಚಡ ನನ್ನ ಮಗಂದು. ಏನು ಮಾಡೋದಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಅಷ್ಟೇನೆ. ಅಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಆನ್. ಸೊ ಲೆಟ್ಸ್ ಕ್ಲೋಸ್ ಇಟ್ ಇದನ್ನು. ಸೊ ಟ್ರೇಡಿಂಗ್ ವ್ಯೂನ ಓಪನ್ ಮಾಡ್ತೀನಿ. ಏನಕ್ಕೆ ಎಂಟರ್ ಆದೆ ಅಂತಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊಟ್ಟೆ ಉರಿಯುತ್ತೆ ಗುರು. 15 minutes ಟೈಮ್ ಫ್ರೇಮಲ್ಲಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನೋಡಿ, ಇಲ್ಲಿ ಈ ಒಂದು ಸ್ವಿಂಗನ್ನು ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಸ್ವಿಂಗನ್ನು ಬ್ರೇಕ್ ಮಾಡ್ಕೊಂಡು ಮೂಮೆಂಟ್ ಆಗಿದೆ. ಓಕೆನಾ. ಸಿಂಪಲ್ ಬನ್ನಿ, ಫಿಬ್ ರಿಟ್ರೇಸ್ಮೆಂಟ್ ತೊಗೊಂಬರೋಣ. ಕರೆಕ್ಟಾ. ಫಿಬ್ ರಿಟ್ರೇಸ್ಮೆಂಟ್ ತೊಗೊಬಂದೆ. ಸೊ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡೆ. ಎಕ್ಸಾಕ್ಟ್ಲಿ ನೋಡ್ಬೋದು 0.5 ಹತ್ರ ಟಚ್ ಆಗಿದೆ. ಓಕೆನಾ. ಸೊ ನನಗೆ ಇವಾಗ ಫಿಬ್ ಸಪೋರ್ಟ್ ಸಿಕ್ತು. ಆ್ಯಂಡ್ ಅಗೇನ್ ಇಲ್ಲಿ ನೀವು ನೋಡಿದ್ರೆ ಈ ಒಂದು ಟ್ರೇಡಿಂಗ್ ಲೆಜೆಂಡಲ್ಲಿ ಈ ಡಾಟೆಡ್ ಲೈನ್ ಇದೆಯಲ್ಲ, ಅದು ಒಂದು ಇಂಪಾರ್ಟೆಂಟ್ ಲೈನ್. ವಿತ್ EMA ಬ್ರೇಕ್ ಆಗಿದೆ. ಇಲ್ಲಿ ತಗೊಳ್ಳೋ ಪ್ಲಾನ್ ಮಾಡಲಿಲ್ಲ. ದೇರ್ ಮೇ ಬಿ ಚಾನ್ಸ್ ಅಲ್ವಾ, ಹಿಂಗೆ ಫಾಲೋ ಆಗ್ಬಿಡ್ಬೋದು. 0.5 ರಿಟ್ರೇಸ್ಮೆಂಟ್ ತಗೊಂಡಿದೆ. ಬಟ್ ಇಲ್ಲಿ ವಿತ್ EMA ಬ್ರೇಕ್ ಆಗಿದೆ ಈ ಲೆವೆಲ್ ಜೊತೆಗೆ. ದಟ್ಸ್ ವೈ ಐ ಡಿಡಂಟ್ ವೇಟೆಡ್ ಫಾರ್ ಆಫ್. ಇಲ್ಲಿ ಆಫಿಗೆ ಬರಲಿ, ಇಲ್ಲಿ SL ದೊಡ್ಡದಾಯ್ತು ಆಫಿಗೆ ಬರಲಿ ಅಂತೆಲ್ಲ ಕಾಯಲಿಲ್ಲ. ವಿತ್ EMA ಈ ಲೆವೆಲ್ ಬ್ರೇಕ್ ಆಗಿದೆ. ದೆನ್ 0.5 ಸಪೋರ್ಟ್. ದೆನ್ ವಾಲ್ಯೂಮ್ ಪ್ರೊಫೈಲ್. ಬ್ರೋ ವಾಲ್ಯೂಮ್ ಪ್ರೊಫೈಲ್ ಹೇಗೆ ಹಾಕೊಳ್ಳೋದು? ಇಲ್ಲಿ ಹೋಗಿ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಎಲ್ಲಾನು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ವಾಲ್ಯೂಮ್ ಪ್ರೊಫೈಲ್ನ ತಗೊಳ್ಳಿ. ಇಲ್ಲಿ ಸ್ವಿಂಗ್ನ ಬ್ರೇಕ್ ಮಾಡಿದೆ, ಸ್ವಿಂಗ್ ಹೈನ. ಸೊ ಮುಂಚೆನೇ ಹೇಳಿದ್ದೀನಿ, ಸ್ವಿಂಗ್ ಹೈನ ಬ್ರೇಕ್ ಮಾಡಿದ್ರೆ ಈ ಅಪ್ಸೈಡ್ಗೆ ಹಾಕೋಬೇಕು ಅಂತ. ಸೊ ವಾಲ್ಯೂಮ್ ಪ್ರೊಫೈಲ್ನ ತಗೊಬಂದೆ, ಇಲ್ಲಿಂದ ಇಲ್ಲಿಗೆ ಹಾಕೊಂಡೆ. ಓಕೆನಾ. ಸೊ ಅಬ್ಸರ್ವ್ ಮಾಡಿ, ಇದು ಇಲ್ಲಿ ನೋಡಿ ಇಲ್ಲಿದೆ. ಓಕೆನಾ. ಸೊ ಇವಾಗ
ನೀವು ಯಾವುದೇ ಒಂದು ಲೈನ್ನ ಮಾರ್ಕ್ ಮಾಡಿದ್ರು ಕೂಡ ಎಕ್ಸಾಕ್ಟ್ ಅದನ್ನ ಟಚ್ ಮಾಡೋದಿಲ್ಲ. ಓಕೆ, ಸಮಟೈಮ್ಸ್ ಓಕೆ. ಸೊ ನನಗಿಲ್ಲಿ 0.5 ಸಪೋರ್ಟ್ ಇತ್ತು. ಓಕೆ, ಕೇಳಿದ್ರಲ್ಲ ಬ್ರೋ ಇಲ್ಲೇ ತೊಗೊಬೋದಿತ್ತಲ್ಲ 0.5 ಸಪೋರ್ಟ್, ಬಟ್ ನನಗೆ ಇಲ್ಲಿ ನೋಡಿ ಇದು ಕನ್ಫರ್ಮೇಶನ್ ಕೊಟ್ಟಿಲ್ಲ, ಕರೆಕ್ಟಾ? ಸೊ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿಗೆ ಬಂದು ಇದನ್ನ ಟಚ್ ಮಾಡಿದಿದ್ರೆ ದೆನ್ ನಾನು ಪಿಕ್ ಮಾಡ್ತಾ ಇದ್ದೆ, ಬಟ್ ಟಚ್ ಮಾಡಿಲ್ಲ. ಸೊ ದಟ್ಸ್ ವೈ ಐ ವೆಯ್ಟೆಡ್. ಇದನ್ನ ನೋಡಿದೆ ಬ್ರೇಕ್ ಆಗುತ್ತಾ, ಬ್ರೇಕ್ ಆಗಿ ದೊಡ್ಡ ಕ್ಯಾಂಡಲ್ ಏನಾದ್ರು ಬ್ರೇಕ್ ಆದರೆ ಆಫಿಗೆ ವೆಯ್ಟ್ ಮಾಡಿ ಫಿಬ್ ಹಾಕೊಂಡು ಹೊಡೆಯೋಣ ಅಂತ ಪ್ಲಾನ್ ಮಾಡಿದೆ, ಆಗಲಿಲ್ಲ, ರಿಜೆಕ್ಷನ್ ಆಯಿತು, ಫಾಲ್ ಆಯಿತು, ಎಂಟ್ರಿ ತಗೊಳ್ಳಿಲ್ಲ, ದೆನ್ ಇಲ್ಲಿ ಬ್ರೇಕ್ ಮಾಡ್ತು. ಬಟ್ ಇಲ್ಲಿ ಬ್ರೇಕ್ ಮಾಡಿದಾಗ ಕ್ಯಾಂಡಲ್ ಮೇಲೆ ವಿಕ್ಕಿತ್ತು. ಸೊ ದಟ್ಸ್ ವೈ ಐ ವೆಯ್ಟೆಡ್ EMA ಟಚ್ ಆಗೋದಕ್ಕೆ. ಸೊ ನೀವು ಎಲ್ಲಿ ಎಂಟರ್ ಆಗ್ತೀರಾ, ಯಾವ ಪ್ರೈಸ್ ರೇಂಜಲ್ಲಿ ಎಂಟರ್ ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ದಟ್ TP ಇನ್ನೂ ಜಾಸ್ತಿ ಮಾಡ್ಕೋಬಹುದು, ರಿಸ್ಕ್ನ ಕಮ್ಮಿ ಮಾಡ್ಕೋಬಹುದು. ಓಕೆನಾ? ಸೊ TP ಈ ಒಂದು ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ಏನಿದೆಯಲ್ಲ ಆ ಲೆವೆಲ್ ತನಕನೂ ಇಟ್ಕೊಂಡಿದ್ದೆ, ಬಟ್ ಲೈಕ್ ಏನು ಮಾಡೋದಕ್ಕಾಗಲ್ಲ. ಇಟ್ಸ್ ಓಕೆ, ಲೈಕ್ ಅದಾಗುತ್ತೆ ಇಶ್ಯೂಸ್. ಓಕೆ, ಸೊ ನೆಕ್ಸ್ಟ್ ಟ್ರೇಡ್ಗಳಲ್ಲಿ ಲೈಕ್ ಟ್ರಯಲ್ ಮಾಡೋದಕ್ಕೆ ನೋಡ್ತೀನಿ. ಬಟ್ ನಾನು ಏನು ಮಾಡಿದೆ ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ, ಒಂದೇ ಒಂದು ಪಾಯಿಂಟ್ ಕೆಳಗಡೆ ಇಟ್ಬಿಟ್ಟಿದ್ರೆ ನಾನು ಏನು ಮಾಡಿದೆ ಅಂದರೆ ಈ ಒಂದು ಬಿಗ್ ಕ್ಯಾಂಡಲ್ ಆಫಿಗೆ ಪ್ಲಾನ್ ಮಾಡ್ಕೊಂಡು SL ಟ್ರಯಲ್ ಮಾಡೋಣ ಅಂತ ಅದನ್ನೇ ಎಕ್ಸಾಕ್ಟ್ ಟಚ್ ಮಾಡಿ ಹೋಗ್ಬಿಡ್ತು ಹಲ್ಕಾ ನನ್ನ ಮಗನ್. ಓಕೆ, ಇಟ್ಸ್ ಓಕೆ, ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೋಡಿ ವಾಲ್ಯೂಮ್ ಏರಿಯಾ ಹೈ ಇಲ್ಲಿದೆ, ಪಾಯಿಂಟ್ ಆಫ್ ಕಂಟ್ರೋಲ್ ಇಲ್ಲಿದೆ. ಸೊ ಇಲ್ಲಿ ನಾನು ಟ್ರೇಡ್ನ ತೊಗೊಳೋದಕ್ಕೆ ಹೋಗಲ್ಲ ರಿಜೆಕ್ಟ್ ಆದರೆ, ಯಾಕಂದರೆ ಕನ್ಫರ್ಮೇಷನ್ ಇರೋದಿಲ್ಲ. ಈ ಒಂದು ಝೋನ್ 5010 ಝೋನ್ ಏನಿದೆಯಲ್ಲ, 5010 ಝೋನ್ ಇಲ್ಲಿ ರಿಜೆಕ್ಷನ್ ಆದರೆ ಒಂದು ಟ್ರೇಡ್ನ ಪ್ಲಾನ್ ಮಾಡ್ತೀನಿ. ಓಕೆ, ಸೊ ಕಮ್ಮಿ ಲಾಟ್ಸ್ಗಳಲ್ಲೇ ಎವ್ರಿ ಡೇ $500 ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇನೆ. ಓಕೆ, ಹೋಪ್ ಗೈಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಒಂದು ಟ್ರೇಡ್ ವಾಲ್ಯೂಮ್ ಪ್ರೊಫೈಲ್ ಇಲ್ಲೂ ಗೊತ್ತಾಯ್ತಲ್ಲ. ಸೊ ಇಲ್ಲೇ ಯಾಕೆ ತಗೊಳ್ಳಿಲ್ಲ, ಇಲ್ಲಿ 0.5 ಸಪೋರ್ಟ್ ಇದ್ರೂ ಕೂಡ ದೆನ್ ಯಾಕೆ ಇಲ್ಲಿಗೆ ವೆಯ್ಟ್ ಮಾಡಿದೆ, ಇಲ್ಲಿಗೆ ವಾಲ್ಯೂಮ್ ಏರಿಯಾ ಲೋಗು ಬರುವಂಥ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ವೆಯ್ಟೆಡ್ ಇಲ್ಲಿ ಟ್ರಿಗರ್ ಆಯಿತು. ದೆನ್ ಈ ಒಂದು EMAಗೆ ಎಂಟ್ರಿನ ಇಟ್ಟೆ, ಪ್ರಾಪರ್ ಪ್ಲ್ಯಾನ್. ಓಕೆ, ಸೊ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಎವ್ರಿ ಡೇ ನೋಡ್ತಾ ಒಂದೊಂದೇ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಏನೆಲ್ಲ ಚೇಂಜಸ್ ಏನೆಲ್ಲ ಮಾಡ್ಕೋಬೇಕು ಅಂತ. ಆ್ಯಂಡ್ ಲೈಕ್ ನನಗೆ ತುಂಬ ವಿಡಿಯೋಸ್ ಅಂದರೆ ಲೈಕ್ ತುಂಬ ಮೆಸೇಜಸ್ಗಳು ಬರ್ತಾ ಇತ್ತು, ಬ್ರೋ ಲೈಕ್ ತುಂಬ ಆಕ್ಸಿಡೆಂಟ್ಸ್ಗಳಾಗ್ತಾ ಇದ್ದಾವೆ ಈ ಚಿಕ್ಕ ಏಜ್ ಹುಡುಗರ್ದೇನೆ. ನನ್ನ ಜಾಸ್ತಿ ಅವರೇ ಫಾಲೋ ಮಾಡೋದ್ರಿಂದ, ಯಾಕಂದರೆ ಮನಿ ಅಲ್ವಾ, ಮನಿ ರಿಲೇಟೆಡ್ ಕಂಟೆಂಟು. ಸೊ ದಟ್ಸ್ ವೈ ಆ ಕಡೆಯಿಂದ ಜಾಸ್ತಿ ಫೋಕಸ್ ಬರುತ್ತೆ ನನಗೆ ಈ 18 to 21, 22 ಏಜ್. ಓಕೆ, ಯಾವಾಗಲೂ ಹೇಳ್ತೀನಿ ಬೈಕ್ ಸ್ಪೀಡ್ ಥ್ರಿಲ್ ಕೊಡ್ಬೋದು. ಯೂಶ್ವಲಿ ನಾನೇನು ಸಾಚ ಅಂತ ಅಲ್ಲ. ಓಕೆ, ನಾನು ತಪ್ಪು ಮಾಡ್ತೀನಿ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ಓಕೆ, ಇಯರ್ಫೋನ್ ಹಾಕೊಂಡು ಗಾಡಿ ಓಡಿಸೋದು, ಸೊ ಇವೆಲ್ಲನೂ ನಾನು ಮಾಡ್ತೀನಿ. ಬಟ್ ಇವಾಗ ನ್ಯೂಸ್ಗಳು ನೋಡಿ ಅದೆಲ್ಲನೂ ಬಿಟ್ಬಿಟ್ಟಿದ್ದೀನಿ. ಯಾವಾಗ ನೀವು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ, ಆ ಮಿಸ್ಟೇಕನ್ನ ನೀವು ಅಲ್ಲೇ ಕಟ್ ಮಾಡಿದ್ರೆ ಅದು ದೊಡ್ಡದಾಗಿ ಬೆಳ್ಕೊಳ್ಳೋದಿಲ್ಲ, ಏನೂ ಅಫೆಕ್ಟ್ ಮಾಡೋದಿಲ್ಲ. ಮಿಸ್ಟೇಕ್ ಅಂತ ಗೊತ್ತಿದ್ರೂ ಅದನ್ನು ಕಂಟಿನ್ಯೂ ಮಾಡೋದಿರುತ್ತಲ್ಲ, ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ನಮ್ಮ ಎಂಜಾಯ್ಮೆಂಟ್ಗೋಸ್ಕರ ನಮ್ಮ ಪೇರೆಂಟ್ಸ್ಗಳಿಗೆ ಪೇಯ್ನ್ ಕೊಡೋದು ಇಟ್ಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಓಕೆ, ನೀವು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಆರ್ ನೀವು ಏನೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಜೀವ ಇದ್ದರೆ ಒಳ್ಳೆಯದು. ದಟ್ಸ್ ದ ಬೆಸ್ಟ್ ಥಿಂಗ್. ಓಕೆ, ಸೊ ಯಾವಾಗಲೂ ಕೂಡ ಒಂದೇ ಒಂದು ನಿಮಿಷ, ಯಾವಾಗಲೂ ಕೂಡ ಸೊ ಥಿಂಕ್. ಓಕೆ, ಫ್ರೆಂಡ್ಸ್ ಜೊತೆ ರೈಡ್ ಹೋಗ್ಬೇಕಾದ್ರೆ ಸ್ಪೀಡಾಗಿ ಓಡಿಸೋದು ಜೋಶ್ಗೋಸ್ಕರ ಏನೇನೋ ಆಗ್ತಾ ಇರುತ್ತೆ, ಯಾಕಂದರೆ ಆ ಏಜ್ ಹಂಗೆ ಮಾಡ್ತಾ ಇರುತ್ತೆ. ಲೈಕ್ ಅದು ಯಾವುದನ್ನು ಮಾಡೋದಕ್ಕೆ ಹೋಗ್ಬೇಡಿ, ಮನೇಲಿ ಒಬ್ರು ಕಾಯ್ತಾ ಇರ್ತಾರೆ ಅನ್ನೋದನ್ನ ಮರಿಬೇಡಿ. ನೆನ್ನೆ ಒಂದು ನೋಡಿದೆ, ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋಗಿನೂ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಏನು ಮಾಡೋದಕ್ಕಾಗುತ್ತೆ, ನಥಿಂಗ್, ಏನೂ ಮಾಡೋದಕ್ಕಾಗಲ್ಲ. ಓಕೆ, ಬಿ ಕೇರ್ಫುಲ್, ಹುಡುಗಾಟ ಬೇಡ. ಇನ್ನು ಲೈಫ್ನ ಬಿಲ್ಡ್ ಮಾಡುವಂಥ ಏಜು, ಲೈಫ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ಎಲ್ಲ ಹುಡುಗಾಟ ಆಡಿ ಲೈಫ್ನ ಕಳ್ಕೋಬೇಡಿ. ಓಕೆ, ಸೊ ಸಿಂಪಲ್ ಏನು ಗೊತ್ತಾ, ನಿಮಗೆ ಆ ಬೈಕ್ ರೈಡು ಅವೆಲ್ಲ ಹೆವಿ ಸ್ಪೀಡೆಲ್ಲ ಜೋಶ್ ಕೊಡುತ್ತೆ ಅಂದರೆ ರನ್ನಿಂಗ್ ಹೋಗಿ ಹೆವಿ ಸ್ಪೀಡಾಗಿ ರನ್ ಮಾಡಿ, ಬಾಡಿನೂ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಮೈಂಡು ಕಂಟ್ರೋಲಲ್ಲಿರುತ್ತೆ. ಈ ಥರ ಸ್ಕಿಲ್ಸ್ಗಳು ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಸಿಂಪಲ್. ಓಕೆ, ಲೈಕ್ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಸುತ್ತ ಇರೋರು ಎಲ್ಲರೂ ಕೂಡ ಅವ್ರವ್ರ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಅಂದರೆ ಜಸ್ಟ್ ಇವಾಗಿರೋ ಜನ್ರೇಷನಲ್ಲಿ ಇವಾಗ. ಓಕೆ,
ನಿನ್ನ ಹತ್ರ ಎಲ್ಲ ಇದೆಯಾ, ನಿನ್ನ ಜೊತೆ ಇರ್ತಾರೆ. ನಿನ್ನ ಹತ್ರ ಏನೂ ಇಲ್ವಾ, ನೆಕ್ಸ್ಟ್ ಫ್ರೆಂಡ್ ಶಿಫ್ಟ್ ಆಗ್ತಾ ಇರ್ತಾರೆ. 90% ಆಫ್ ದೆಮ್. ಇನ್ನು ಒಂದು 10% ಆ ಥರ ಇರೋದಿಲ್ಲ. ಸೊ ದಟ್ಸ್ ವೈ ನಾನು ಹೇಳೋದು, ಬಿ ಕೇರ್ಫುಲ್. ಇರೋದು ಒಂದೇ ಲೈಫು, ದೇವ್ರು ಒಂದೇ ಸತಿ ಲೈಫ್ ಕೊಡೋದು, ಆಮೇಲೆ ಮತ್ತೆ ಕೊಡೋದಿಲ್ಲ. ನೀವು ಆ ಲೈಫನ್ನು ಕಳ್ಕೊಂಡ್ರೆ ದೆನ್ ಮತ್ತೆ ಸಿಗೋದಿಲ್ಲ. ನಿಮ್ಮ ಪೇರೆಂಟ್ಸ್ಗೆ ಹೆವಿ ಪೇಯ್ನ್ ಕೊಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂಥ ಸ್ಕಿಲ್ಸ್ಗಳನ್ನ ಕಲೀರಿ, ಫೋಕಸ್ ಆನ್ ದಿಸ್, ಕೂತ್ಕೊಳ್ಳಿ. ಓಕೆ, ಏನಾದ್ರು ನಿಮಗೆ ಆಚೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು ಅಂತ ಅನ್ಸಿದ್ರೆ ಟ್ರಾವೆಲ್ ಅಲೋನ್, ಕೇರ್ಫುಲ್ ಆಗಿ ಹೋಗಿ. ಆರ್ ಅದಕ್ಕೆಲ್ಲ ದುಡ್ಡಿಲ್ಲ ಅಂದಾಗ ಬಾಡಿ ಮೇಲೆ ಫೋಕಸ್ ಮಾಡಿ, ಸ್ಕಿಲ್ ಮೇಲೆ ಫೋಕಸ್ ಮಾಡಿ. ಲೈಫ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಥ್ರಿಲ್ ಆಗಿರುತ್ತೆ. ಬಾಯ್ ಬಾಯ್.